ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 1949ನ ಆರ್ಟಿಕಲ್ 22 ಅನ್ನು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ 22 ಸರ್ಟೇನ್ ಕೇಸಸ್ಗಳಲ್ಲಿ ಅರೆಸ್ಟ್ ಮತ್ತು ಡಿಟೆನ್ಷನ್ ಮಾಡುವುದರ ಅಗೇನೆಸ್ಟ್ ಆಗಿ ಯಾವ ಒಂದು ಪ್ರೊಟೆಕ್ಷನ್ ಇರಬೇಕು ಅನ್ನುವುದರ ಬಗ್ಗೆ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಈ ಆರ್ಟಿಕಲ್ 22 ಒಂದು ಫಂಡಮೆಂಟಲ್ ರೈಟ್ ಆಗಿದೆ. ಆರ್ಟಿಕಲ್ 22ನ ಕ್ಲಾಸ್ 1 ಪ್ರಕಾರ ಅರೆಸ್ಟ್ ಮಾಡಿರುವಂತಹ ವ್ಯಕ್ತಿಗೆ ಆತ ಯಾವ ಕಾರಣಕ್ಕೆ ಅರೆಸ್ಟ್ ಆಗಿದ್ದಾನೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನು ಕೊಡಲಾರದೆ ಆತನನ್ನ ಕಸ್ಟಡಿಯಲ್ಲಿ ಇಟ್ಟುಕೊಳ್ಳೋ ಹಾಗಿಲ್ಲ. ಮತ್ತು ಆತ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಯಾವ ಗ್ರೌಂಡ್ಸ್ನ ಮೇಲೆ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅಂತೇಳಿ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಮತ್ತು ಆತ ತನ್ನ ಚಾಯ್ಸ್ನ ಆಧಾರದಲ್ಲಿ ಆತ ತನ್ನನ್ನು ತಾನು ಡಿಫೆಂಡ್ ಮಾಡಿಕೊಳ್ಳೋ ಸಲುವಾಗಿ ಎನಿ ಲೀಗಲ್ ಪ್ರಾಕ್ಟೀಸರ್ ಅನ್ನ ಆತ ಕನ್ಸಲ್ಟ್ ಮಾಡಬಹುದು. ಆ ಒಂದು ರೈಟ್ ಟು ಕನ್ಸಲ್ಟ್ ಅನ್ನ ಆತ ಹೊಂದಿದ್ದಾನೆ. ಇದನ್ನ ಕ್ಲಾಸ್ 1 ಹೇಳುತ್ತೆ. ಮತ್ತು ಕ್ಲಾಸ್ 2ರ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ ಮತ್ತು ಆತನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರೆ ಆತನನ್ನ 24 ಗಂಟೆಯೊಳಗಡೆ ನಿಯರೆಸ್ಟ್ ಮೆಜಿಸ್ಟ್ರೇಟ್ ಯಾರಿರ್ತಾರೆ ಅವರ ಎದುರುಗಡೆ ಪ್ರೊಡ್ಯೂಸ್ ಮಾಡಬೇಕು. ಮೆಜಿಸ್ಟ್ರೇಟ್ ಅವರ ಅಥಾರಿಟಿ ಇರಲಾರ್ದೆ ಯಾವುದೇ ವ್ಯಕ್ತಿಯನ್ನ 24 ಗಂಟೆಗಳಿಗಿಂತ ಹೆಚ್ಚಿನ ಸಮಯ ಆತನನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ, ಆತನನ್ನ ಡಿಟೇನ್ ಮಾಡೋ ಹಾಗಿಲ್ಲ. ಸಬ್ ಕ್ಲಾಸ್ 3ರ ಪ್ರಕಾರ ಕ್ಲಾಸ್ 3ರಲ್ಲಿ ಬರುವಂತಹ ಸಬ್ ಕ್ಲಾಸ್ ಎ ಪ್ರಕಾರ ಒಂದು ವೇಳೆ ಆ ಅರೆಸ್ಟ್ ಆದಂತಹ ವ್ಯಕ್ತಿ ಎನಿಮಿ ಅಲಿಯನ್ ನಮ್ಮ ಶತ್ರು ದೇಶದ ಪ್ರಜೆಯಾಗಿದ್ರೆ ಅಥವಾ ಸಬ್ ಕ್ಲಾಸ್ ಬಿ ನ ಪ್ರಕಾರ ಪ್ರಿವೆಂಟಿವ್ ಡಿಟೆನ್ಷನ್ ನ ಏನು ಕಾನೂನು ಇದೆಯಲ್ಲ ಅದರ ಅಡಿಯಲ್ಲಿ ಆತ ಅರೆಸ್ಟ್ ಆಗಿದ್ರೆ ಅಥವಾ ಆತನನ್ನ ಡಿಟೇನ್ ಮಾಡಲಾಗಿದ್ರೆ ಈ ಎರಡೂ ಸಂದರ್ಭಗಳಲ್ಲಿ ಆರ್ಟಿಕಲ್ 22ನ ಕ್ಲಾಸಸ್ 1 ಮತ್ತು 2 ಅಪ್ಲೈ ಆಗೋದಿಲ್ಲ. ಇವರಿಗೆ ಯಾಕೆ ಅರೆಸ್ಟ್ ಮಾಡಿದೀವಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಮತ್ತೆ ಅವರಿಗೆ ಯಾವುದೇ ಲೀಗಲ್ ಪ್ರಾಕ್ಟೀಷನರ್ ಅನ್ನ ಕನ್ಸಲ್ಟ್ ಮಾಡುವಂತ ಹಕ್ಕಿರೋದಿಲ್ಲ. ಅವರನ್ನ 24 ಅವರ್ಸ್ನ ಒಳಗಡೆ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅನ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಈ ಎರಡು ಸಂದರ್ಭಗಳಲ್ಲಿ. ನೆಕ್ಸ್ಟ್ ಕ್ಲಾಸ್ 4ರ ಪ್ರಕಾರ ಅಂದ್ರೆ ಕ್ಲಾಸ್ 4ರ ಪ್ರಕಾರ ಪ್ರಿವೆಂಟಿವ್ ಡಿಟೆನ್ಷನ್ ನ ಪ್ರೊವಿಷನ್ ನ ಆಧಾರದಲ್ಲಿ ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ ಅಥವಾ ಡಿಟೇನ್ ಮಾಡಿದ್ರೆ ಆತನನ್ನ 3 ತಿಂಗಳ ಅವಧಿಗಳಿಗಿಂತ ಅಂದ್ರೆ ಜಾಸ್ತಿ ಆತನನ್ನ ಡಿಟೇನ್ ಮಾಡೋ ಹಾಗಿಲ್ಲ. ನಾವು ಈ ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಏನು ಅಂತೇಳಿ ಇನ್ನೊಂದು ಕ್ಲಾಸ್ಲೇ ತಿಳ್ಕೊಳ್ಳೋಣ. ಆದ್ರೆ ಈ ಕ್ಲಾಸ್ 4ಗೂ ಕೂಡ ಎಕ್ಸೆಪ್ಷನ್ ಇದೆ. ಏನು ಅಂತಂದ್ರೆ ಒಂದು ವೇಳೆ ಯಾವುದೇ ಅಡ್ವೈಸರಿ ಬೋರ್ಡ್ ಆ ಅಡ್ವೈಸರಿ ಬೋರ್ಡ್ ನಲ್ಲಿ ಹೈಕೋರ್ಟ್ನ ಸರ್ವಿಂಗ್ ಜಡ್ಜ್ ಆಗಿರ್ಬೋದು ಅಥವಾ ರಿಟೈರ್ಡ್ ಜಡ್ಜಸ್ಗಳಾಗಿರ್ಬೋದು, ಅವರು ಅಪಾಯಿಂಟ್ ಆಗಿರ್ತಾರೆ. ಈ ಅಡ್ವೈಸರಿ ಬೋರ್ಡ್ನಲ್ಲಿ ಅವರು ಇರ್ತಾರೆ. ಅವ್ರು ಏನಾದರೂ ಸಫಿಶಿಯೆಂಟ್ ಕಾಜಸ್ಗಳನ್ನು ಕೊಟ್ಟು 3 ತಿಂಗಳ ಅವಧಿಗಿಂತ ಜಾಸ್ತಿ ಆತನನ್ನು ಅರೆಸ್ಟ್ ಮಾಡ್ಬೋದು ಅಂತೇಳಿ ಒಪಿನಿಯನ್ ಕೊಟ್ಟಾಗ ಆವಾಗ 3 ತಿಂಗಳಿಗಿಂತ ಜಾಸ್ತಿ ಕೂಡ ಆತನನ್ನು ಅರೆಸ್ಟ್ ಅಂದರೆ ಡಿಟೇನ್ ಮಾಡ್ಕೊಂಡು ಇಟ್ಕೋಬಹುದು, ಅಂದರೆ ಕಸ್ಟಡಿಯಲ್ಲಿ ಇಟ್ಕೋಬಹುದು. ಹೀಗಂತ ಹೇಳಿ ಯಾವುದೇ ಸಂದರ್ಭದಲ್ಲಿ ಕೂಡ ಈ ಕ್ಲಾಸ್ 7ನಲ್ಲಿ ಬರುವಂತಹ ಸಬ್ ಕ್ಲಾಸ್ ಬಿ ಅದರ ಅಡಿಯಲ್ಲಿ ಅಂದ್ರೆ ಇದು ಪಾರ್ಲಿಮೆಂಟ್ ಕಾನೂನು, ಪಾರ್ಲಿಮೆಂಟ್ ಮಾಡಿರುವಂತಹ ಕಾನೂನು, ಅದರ ಅಡಿಯಲ್ಲಿ ನೀವು 3 ತಿಂಗಳಿಗಿಂತ ಜಾಸ್ತಿ ಅವಧಿಯಲ್ಲಿ ಯಾವುದೇ ವ್ಯಕ್ತಿಯನ್ನು ಡಿಟೆನ್ಷನ್ ಮಾಡ್ತೀರಿ ಅಂತಂದ್ರೆ ಅದು ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳಿ ಒಂದು ಪ್ರೊವಿಷನ್ ಹೇಳುತ್ತೆ. ಈ ಕ್ಲಾಸ್ 4ನಲ್ಲಿ ಬರುವಂತಹ ಒಂದು ಪ್ರೊವಿಷನ್ ಹೇಳುತ್ತೆ. ಮುಖ್ಯವಾಗಿ ಇಲ್ಲೊಂದು ನಾವು ಏನು ಒಂದು ನೋಟಿಸ್ ಏನಿದೆ ಅಂತಂದ್ರೆ ಇಲ್ಲಿ 3 months ಪೀರಿಯಡ್ ಇದೆಲ್ಲ, ಇದು 1978 ನಲ್ಲಿ ಆದಂತಹ ಒಂದು 44th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನಲ್ಲಿ ಈ 3 months ಇರೋದನ್ನ 2 months ಮಾಡಲಾಗಿದೆ. ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾನಲ್ಲಿ ಯಾವುದೇ ವ್ಯಕ್ತಿಯನ್ನ ಡಿಟೇನ್ ಮಾಡಿದ್ರೆ ಆತನ 2 ತಿಂಗಳ ಅವಧಿಯವರೆಗೆ ಮಾತ್ರ ಕಸ್ಟಡಿಯಲ್ಲಿ ಇಟ್ಕೋಬೇಕು. 2 ತಿಂಗಳ ಅವಧಿಯ ನಂತರ ಆತನನ್ನ ಬಿಡಬೇಕು. ಈ ರೀತಿಯಾಗಿ 3 months ಇಂದ 2 monthsಗೆ ಅಮೆಂಡ್ ಆಗಿದೆ. ಮತ್ತು ಸಬ್ ಕ್ಲಾಸ್ ಬಿ ನ ಪ್ರಕಾರ ಕ್ಲಾಸ್ 7 ನಲ್ಲಿ ಬರುವಂತಹ ಸಬ್ ಕ್ಲಾಸಸ್ ಎ ಮತ್ತು ಬಿ
ಇವುಗಳು ಪಾರ್ಲಿಮೆಂಟಿಂದ ಮಾಡಲಾದಂತಹ ಕಾನೂನುಗಳು. ಈ ಕಾನೂನಿನ ಅಡಿಯಲ್ಲಿ ಆತನನ್ನ 3 ತಿಂಗಳಿಗಿಂತ ಜಾಸ್ತಿ ಕೂಡ ಕಸ್ಟಡಿಯಲ್ಲಿ ಇಟ್ಕೋಬಹುದು. ಅದು ಯಾವುವು ಅಂತ ತಿಳ್ಕೊಳ್ಬೇಕು ಅಂದಾಗ ನಾವು ಆ ಪ್ರಿವೆಂಟಿವ್ ಡಿಟೆನ್ಷನ್ನ ಕಾನೂನುಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಅವುಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ. ನೆಕ್ಸ್ಟ್ ಕ್ಲಾಸ್ 5ನ ಪ್ರಕಾರ ಈ ಸ್ಟೇಟ್ ಗೌರ್ನಮೆಂಟ್ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ನ ಆರ್ಡರ್ನ ಆಧಾರದ ಮೇಲೆ ಯಾವುದೇ ವ್ಯಕ್ತಿಯನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡ್ಬೋದು. ಆದರೆ ಆ ಆರ್ಡರ್ ಮಾಡಿರುವಂತಹ ಅಥಾರಿಟಿ ಏನಿರುತ್ತಲ್ಲ ಅದು ಆ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಒಳಗಾದಂತಹ ವ್ಯಕ್ತಿಗೆ ಯಾವ ಒಂದು ಗ್ರೌಂಡ್ಸ್ನ ಮೇಲೆ ನಿಮ್ಮನ್ನು ಡಿಟೈನ್ ಮಾಡಲಾಗಿದೆ ಅಂತೇಳಿ ಹೇಳಬೇಕು. ಮತ್ತು ಆತನಿಗೆ ತನ್ನ ಡಿಫೆನ್ಸ್ನ ಆಧಾರದಲ್ಲಿ ಆರ್ಡರ್ನ ಅಗೇನೆಸ್ಟ್ಗೆ ರೀಪ್ರೆಸೆಂಟೇಷನ್ ಮಾಡೋದಕ್ಕೆ ಅಪಾರ್ಚುನಿಟಿಯನ್ನು ಕೊಡಬೇಕು. ನೆಕ್ಸ್ಟ್ ಕ್ಲಾಸ್ 6ನ ಪ್ರಕಾರ ಈ ಕ್ಲಾಸ್ 5ನಲ್ಲಿ ಅರೆಸ್ಟ್ ಆದಂತಹ ವ್ಯಕ್ತಿ ಅಂದರೆ ಆರ್ಡರ್ನ ಮೇಲೆ ಗೌರ್ನಮೆಂಟ್ ಅಥವಾ ಅಥಾರಿಟಿಗಳ ಆರ್ಡರ್ನ ಮೇಲೆ ಅರೆಸ್ಟ್ ಆಗಿರ್ತಾರೆ. ಅಲ್ಲಿ ಆತನಿಗೆ ಯಾವ ಗ್ರೌಂಡ್ಸ್ನ ಮೇಲೆ ಅರೆಸ್ಟ್ ಆಗಿದೆ ಅಂತೇಳಿ ಹೇಳಬೇಕು ಅಂತೇಳಿ ಪ್ರೊವಿಷನ್ ಇದೆ. ಆದರೆ ಒಂದು ವೇಳೆ ಅದು ಪಬ್ಲಿಕ್ ಇಂಟ್ರೆಸ್ಟ್ಗೆ ಅಗೇನೆಸ್ಟ್ ಆಗಿದ್ದರೆ ಆತ ಯಾವ ಗ್ರೌಂಡ್ನ ಮೇಲೆ ಅರೆಸ್ಟ್ ಆಗಿದ್ದಾನಂತೆ ಹೇಳುವಂತಹ ಒಂದು ಅವಶ್ಯಕತೆ ಇಲ್ಲ ಅಂಥೇಳಿ ಈ ಕ್ಲಾಸ್ 6 ಹೇಳುತ್ತೆ. ನೆಕ್ಸ್ಟ್ ಬರುವಂಥದ್ದು ಕ್ಲಾಸ್ 7. ಈ ಕ್ಲಾಸ್ನ 7ನ ಅಡಿಯಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ನಲ್ಲಿ ಒಂದು ವೇಳೆ ವ್ಯಕ್ತಿಯನ್ನ 3 ತಿಂಗಳ ಅವಧಿ ಅಂದರೆ ಇವಾಗ ಅದು 2 ತಿಂಗಳ ಅವಧಿ ಆಗಿದೆ, ಅದಕ್ಕಿಂತ ಜಾಸ್ತಿ ದಿವಸ ಆತನನ್ನು ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು ಅಂತಂದಾಗ ಈ ಕ್ಲಾಸ್ 7ನ ಸಬ್ ಕ್ಲಾಸ್ ಎನ ಅಡಿಯಲ್ಲಿ ಯಾವ ಒಂದು ಸರ್ಕಮ್ಸ್ಟ್ಯಾನ್ಸಸ್ಗಳಲ್ಲಿ ಆ ವ್ಯಕ್ತಿಯನ್ನ 3 ತಿಂಗಳು ಅಥವಾ 2 ತಿಂಗಳಿಗಿಂತ ಜಾಸ್ತಿ ಆ ವ್ಯಕ್ತಿಯನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಬೋದು, ಆ ಒಂದು ಸರ್ಕಮ್ಸ್ಟ್ಯಾನ್ಸಸ್ಗಳನ್ನು ಆ ಪಾರ್ಲಿಮೆಂಟ್ ಹೇಳಬೇಕಾಗತ್ತೆ. ನೆಕ್ಸ್ಟ್ ಬರುವಂಥದ್ದು ಸಬ್ ಕ್ಲಾಸ್ ಬಿನ ಅಡಿಯಲ್ಲಿ ಹೌದು 2 ತಿಂಗಳಿಗಿಂತ ಜಾಸ್ತಿ ಅಥವಾ 3 ತಿಂಗಳಿಂದ ಜಾಸ್ತಿ ಇಟ್ಕೊಳ್ಬೇಕು ಅಂದಾಗ ನಂತರ ಎಷ್ಟು ತಿಂಗಳವರೆಗೆ ಜಾಸ್ತಿ ಎಷ್ಟು ದಿವಸಗಳವರೆಗೆ ಆತನ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು ಅದನ್ನು ಕೂಡ ಆ ಕಾನೂನಲ್ಲಿ ಇರಬೇಕು ಅಂಥೇಳಿ ಹೇಳುತ್ತೆ. ನೆಕ್ಸ್ಟ್ ಬರುವಂಥದ್ದು ಸಬ್ ಕ್ಲಾಸ್ ಸಿನಲ್ಲಿ ಏನು ಹೇಳುತ್ತಂದರೆ ಆ ವ್ಯಕ್ತಿಯನ್ನು 3 ತಿಂಗಳಿಗಿಂತ ಜಾಸ್ತಿ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು ಅಂತಂದಾಗ ಯಾವ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು, ಅಡ್ವೈಸರಿ ಬೋರ್ಡ್ ಇರುತ್ತಲ್ಲ ಅದು ಯಾವ ಒಂದು ಪ್ರೊಸೀಜರನ್ನು ಫಾಲೋ ಮಾಡಬೇಕು ಆ ಪ್ರೊಸೀಜರನ್ನು ಕೂಡ ಅವರು ಕಂಡುಕೊಳ್ಬೇಕು ಅಂಥೇಳಿ ಈ ಕ್ಲಾಸ್ 7 ಹೇಳುತ್ತೆ. ಈ ರೀತಿಯಾಗಿ ಸ್ನೇಹಿತರೆ ನಮಗೆ ಸಂವಿಧಾನದಲ್ಲಿಯೇ ಅರೆಸ್ಟ್ನ ಅಗೇನೆಸ್ಟ್ಗೆ ಮತ್ತು ಡಿಟೆನ್ಷನ್ನ ಅಗೇನೆಸ್ಟ್ಗೆ ಕೆಲವೊಂದು ಪ್ರೊಟೆಕ್ಷನ್ಗಳನ್ನು ಕೊಡಲಾಗಿದೆ. ಅವುಗಳನ್ನು ಭಾರತೀಯ ನಾಗರಿಕ ಇಂಡಿಯನ್ ಸಿಟಿಜನ್ ಈ ಒಂದು ಫಂಡಮೆಂಟಲ್ ರೈಟನ್ನು ಆತ ಈ ಅರೆಸ್ಟ್ ಮತ್ತು ಡಿಟೆನ್ಷನ್ನ ಸಂದರ್ಭದಲ್ಲಿ ಆತ ಆ ಒಂದು ಫಂಡಮೆಂಟಲ್ ರೈಟನ್ನು ಉಪಯೋಗ ಮಾಡಿಕೊಳ್ಬೋದು. ಸ್ನೇಹಿತರೆ ಇದು ಆರ್ಟಿಕಲ್ 22. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಆರ್ಟಿಕಲ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.